ಈ ಪಾಲಿ ಹೌಸಲ್ಲಿ ಬೆಳೆದಿರೋ ಕೃಷಿಗೆ ಖರ್ಚಾಗಿರೋದು ಬರೋಬ್ಬರಿ 1.5 ಕೋಟಿ. ಅರೆ ಅಂತದ್ ಏನಪ್ಪ ಬೆಳೆದಿದ್ದಾರೆ ಅನ್ಕೊಂಡ್ರ, ಅದೇ ಆರ್ಕಿಡ್ ಹೂವಿನ ಕೃಷಿ ಮಾಡಿದ್ದಾರೆ. ಹೂವು ಬೆಳೆಯೋದಕ್ಕೆ 1.5 ಕೋಟಿ ಖರ್ಚಾಗುತ್ತಾ? ಹೌದು, 1.5 ಕೋಟಿ ಖರ್ಚಾಗಿದೆ. ಬನ್ನಿ ಇದ್ರ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಇದೇ ಆರ್ಕಿಡ್ ಹೂವಿನ ಕೃಷಿ. ಇದು ಬೇರೆ ಹೂವಿನ ತರ ಅಲ್ಲ. ಇದು ವರ್ಷ ಪೂರ್ತಿ ಬಿಡುತ್ತೆ, ವರ್ಷ ಪೂರ್ತಿ ಆದಾಯ ಕೊಡುತ್ತೆ, ವರ್ಷ ಪೂರ್ತಿ ಈ ಹೂವಿಗೆ ಮಾರುಕಟ್ಟೆ ಇದೆ. 1 ಎಕರೆಯಲ್ಲಿ ಆರ್ಕಿಡ್ ಹೂವಿನ ಕೃಷಿ ಮಾಡಿದ್ದಾರೆ. ಈ ಆರ್ಕಿಡ್ ಹೂವಿನ ಕೃಷಿ ಮಾಡೋದಕ್ಕೆ ನೀರಿನ ಅವಶ್ಯಕತೆ ಅಂತೂ ಹೆಚ್ಚು ಬೇಕಾಗಿಲ್ಲ, ಮತ್ತೆ ಇದಕ್ಕೆ ಮಣ್ಣಿನ ಅವಶ್ಯಕತೆ ಅಂತೂ ಬೇಡವೇ ಬೇಡ. ಮತ್ತೆ ಈ ಗಿಡನ ಒಂದು ಸಲ ಹಾಕಿದ್ರೆ ನಾವು ಮಿನಿಮಮ್ 6 ರಿಂದ 7 ವರ್ಷ ಇದರಿಂದ ಹೂವನ್ನ ಕಟಾವು ಮಾಡ್ಕೊಬಹುದು. ಸೀಸನ್ ನಲ್ಲಿ ಅತಿ ಹೆಚ್ಚು ಈ ಹೂವನ್ನ ಥೈಲ್ಯಾಂಡ್ ಇಂದ ಇಂಪೋರ್ಟ್ ಮಾಡ್ಕೋತಾರೆ. ಯಾಕೆ ಅಂದ್ರೆ ನಮ್ಮ ಭಾರತದಲ್ಲಿ ಯಾರು ಕೂಡ ಅತಿ ಹೆಚ್ಚು ಇದನ್ನ ಬೆಳೆದಿಲ್ಲ. ಇಷ್ಟು ಬೇಡಿಕೆ ಇರುವ ಹೂವನ್ನ ಯಾಕೆ ನಮ್ಮ ಕರ್ನಾಟಕದ ರೈತರು ಬೆಳೆದ್ಬಿಟ್ಟು ಲಕ್ಷಗಟ್ಟಲೆ ಸಂಪಾದನೆ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಇದ್ರ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ನಮ್ಮ ಕನ್ನಡ ಫಾರ್ಮರ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಚಾನಲ್ ಅಲ್ಲಿ ಇದೆ. ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನೀವು ಈ ಕೃಷಿ ಮಾಡೋದು ಸೂಕ್ತ. ಅನ್ನ ಕೊಡುವ ದಾತ ಜೀತ